ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾವು ನಾಗಪಂಚಮಿಯ ದಿನ ಯಾವ ವಸ್ತುಗಳನ್ನು ತಪ್ಪದೆ ಮನೆಗೆ ತಂದು ನಾವು ಪೂಜೆ ಮಾಡಬೇಕು ಅನ್ನೋದನ್ನ ಈ ವಿಷಯವನ್ನ ನಾವು ತಿಳ್ಕೊಳ್ಳೋಣ. ನಿಮ್ಮ ಜೀವನದಲ್ಲಿ ಧನ, ಐಶ್ವರ್ಯ, ಮಕ್ಕಳ ಭಾಗ್ಯ, ಆರೋಗ್ಯ ಮತ್ತು ಕುಟುಂಬ ಶಾಂತಿ ಇವೆಲ್ಲವೂ ಕೂಡ ತರುವಂತೆ ಋಷಿಗಳು ಶಪಥ ಇಟ್ಟು ಮೊದಲು ಕಾಲಕ್ಕೆಲ್ಲ ಹೇಳಿದ್ದಾರೆ. ಇಲ್ಲಿರುವ ಪ್ರತಿಯೊಂದು ವಸ್ತುವು ಕೂಡ ನಾಗದೇವರ ಆಶೀರ್ವಾದಕ್ಕೆ ದಾರಿ ಮಾಡಿಕೊಡುತ್ತೆ. ಶ್ರದ್ಧೆಯಿಂದ ಕೇಳಬೇಕು, ಮನದಲ್ಲಿ ಇಟ್ಕೋಬೇಕು, ತಪ್ಪದೆ ಇದನ್ನೆಲ್ಲ ಪಾಲಿಸನೆ ಮಾಡಬೇಕು. ಮೊದಲನೇದಾಗಿ ತಂದಬೇಕಾಗಿದ್ದೇನೆಂದ್ರೆ ಹಸಿರು ಅರಳಿಯ ಒಂದು ಗಿಡದ ಒಂದು ಎಲೆಗಳು, ಅದು ತುಂಬಾನೇ ಒಳ್ಳೆಯದು. ಮನೆಯ ಪೂಜೆ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಮತ್ತು 1000 ದೇವತೆಗಳ ಒಂದು ಪೂಜೆಯ ಸಮಾನ ಒಂದು ಫಲ ಸಿಗುತ್ತೆ. ಇದರ ಬೇರಿನಲ್ಲಿ ನಾಗದೇವರು ವಾಸ ಮಾಡ್ತಾರೆ ಅಂತ ನಂಬಿಕೆ ಇದೆ. ಈ ಗಿಡದ ನೆರಳು ಮನೆ ಮೇಲೆ ಬಿದ್ದರೆ ಭಯ, ರೋಗ, ದುಃಖ ಎಲ್ಲವೂ ಕೂಡ ದೂರ ಆಗುತ್ತೆ. ಇನ್ನು ಎರಡನೆಯದು ಚೆನ್ನಪ್ಪನ ಹೂವು ಅಂತ. ಈ ಹೂವಿನಲ್ಲಿ ಅಪಾರ ಶಕ್ತಿ. ನಾಗದೇವರು ಈ ಹೂವನ್ನ ತುಂಬಾ ಇಷ್ಟಪಡ್ತಾರೆ. ಈ ಹೂವನ್ನ ನಿಮ್ಮ ಮನೆ ದೇವರ ಕೋಣೆಯಲ್ಲಿ ಇಟ್ಟರೆ ನಿಮಗೆ ತುಂಬಾನೇ ಒಳ್ಳೆಯದಾಗುತ್ತೆ, ಸಂತಾನ ಭಾಗ್ಯ ಬರುತ್ತೆ. ಇನ್ನು ಮೂರನೆಯದಾಗಿ ಹಾಲು ಮತ್ತು ಬೆಲ್ಲ. ಈ ದಿನ ದೇವರಿಗೆ ನೈವೇದ್ಯ ರೂಪದಲ್ಲಿ ಹಾಲು ಬೆಲ್ಲ ಇಡಬೇಕು, ಹಾಲು ಎರಿಬೇಕು. ಇದು ಮನೆಯವರು ವಿಷದಂತಹ ಸಮಸ್ಯೆಗಳಿಂದ ರಕ್ಷಣೆ ಪಡೆಯೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇನ್ನು ನಾಲ್ಕನೆಯದು ಪಂಚಾಮೃತ. ನಾಗಪಂಚಮಿ ಎಂದು ತಯಾರಿಸಲಾದ ಪಂಚಾಮೃತವನ್ನು ತಲೆ ಮೇಲೆ ಹಾಕೋಬೇಕು. ಬಳಿಕ ಸ್ವಲ್ಪ ಮನೆಯ ಕೋಣೆಯ 4 ತುದಿಗಳಲ್ಲಿ ಎರಚಬೇಕು. ಇದರಿಂದ ದುಷ್ಟ ಶಕ್ತಿ ಎಲ್ಲ ನಾಶ ಆಗುತ್ತೆ. ಮನೆಗೆ ದೋಷದ ಒಂದು ಪ್ರವೇಶ ಏನು ಆಗೋದಿಲ್ಲ. 5ನೇದಾಗಿ ಅಷ್ಟಧಾತು, ನಾಗದೇವರ ಪ್ರತಿಮೆ. ಈ ದಿನ ನೀವು ಅಷ್ಟಧಾತುವಿನಿಂದ ಮಾಡಿದ ಚಿಕ್ಕದಾದ ನಾಗದೇವರ ಒಂದು ರೂಪವನ್ನು ಮನೆಗೆ ತಂದು ಪೂಜೆ ಮಾಡಿದ್ರೆ ಒಂದು ವೇಳೆ ಪಿತೃದೋಷ ಇದ್ರೂ ಕೂಡ ಅದು ದೂರ ಆಗುತ್ತೆ. ಈ ಪ್ರತಿಮೆಯನ್ನು ನೀವು ಯಾವಾಗಲೂ ಮನೆಯ ಪೂಜಾ ಮನೆಯಲ್ಲೇ ಇಟ್ಟು ಪೂಜೆ ಮಾಡಬೇಕು, ಎಲ್ಲಿ ಆಚೆ ಇಡಬಾರ್ದು. ಇನ್ನು 6ನೇದಾಗಿ ಅಕ್ಷತೆ ಮತ್ತು ಅರಿಶಿನ ಕುಂಕುಮ. ಇವೆರಡನ್ನ ಹೊಸ ಬಟ್ಟೆಯಲ್ಲಿ ಹಾಕಿ ಮನೆಗೆ ತಂದು ಇಡಬೇಕು. ಕಂಕಣವನ್ನ ಮನೆಯ ಬಾಗಿಲಿಗೆ ಕಟ್ಟಿದ್ರೆ ಅದು ಎಲ್ಲವನ್ನು ರೋಗ ಕಳೆಯುತ್ತೆ. ಇನ್ನು 7ನೇದಾಗಿ ಬೆಳ್ಳುಳ್ಳಿ ಅಥವಾ ಈರುಳ್ಳಿ ಇಲ್ಲದ ದಿನದ ಆಹಾರದ ವಸ್ತುಗಳು. ಈ ದಿನ ಯಾರು ಬೆಳ್ಳುಳ್ಳಿ, ಈರುಳ್ಳಿನ ಯೂಸ್ ಮಾಡಬಾರ್ದು. ಇದು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾವು ನಾಗಪಂಚಮಿಯ ದಿನ ಯಾವ ವಸ್ತುಗಳನ್ನ ತಪ್ಪದೆ ಮನೆಗೆ ತಂದು ನಾವು ಪೂಜೆ ಮಾಡಬೇಕು ಅನ್ನೋದನ್ನ ಈ ವಿಷಯವನ್ನ ನಾವು ತಿಳ್ಕೊಳ್ಳೋಣ. ನಿಮ್ಮ ಜೀವನದಲ್ಲಿ ಧನ, ಐಶ್ವರ್ಯ, ಮಕ್ಕಳ ಭಾಗ್ಯ, ಆರೋಗ್ಯ ಮತ್ತು ಕುಟುಂಬ ಶಾಂತಿ ಇವೆಲ್ಲವೂ ಕೂಡ ತರುವಂತೆ ಋಷಿಗಳು ಶಪಥ ಇಟ್ಟು ಮೊದಲು ಕಾಲಕ್ಕೆಲ್ಲ ಹೇಳಿದ್ದಾರೆ. ಇಲ್ಲಿರುವ ಪ್ರತಿಯೊಂದು ವಸ್ತುವು ಕೂಡ ನಾಗದೇವರ ಆಶೀರ್ವಾದಕ್ಕೆ ದಾರಿ ಮಾಡಿಕೊಡುತ್ತೆ. ಶ್ರದ್ಧೆಯಿಂದ ಕೇಳಬೇಕು, ಮನದಲ್ಲಿ ಇಟ್ಕೋಬೇಕು, ತಪ್ಪದೆ ಇದನ್ನೆಲ್ಲ ಪಾಲಿಸನೆ ಮಾಡಬೇಕು. ಮೊದಲನೇದಾಗಿ ತಂದಬೇಕಾಗಿದ್ದೇನೆಂದ್ರೆ ಹಸಿರು ಅರಳಿಯ ಒಂದು ಗಿಡದ ಒಂದು ಎಲೆಗಳು, ಅದು ತುಂಬಾನೇ ಒಳ್ಳೆಯದು. ಮನೆಯ ಪೂಜೆ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಮತ್ತು 1000 ದೇವತೆಗಳ ಒಂದು ಪೂಜೆಯ ಸಮಾನ ಒಂದು ಫಲ ಸಿಗುತ್ತೆ. ಇದರ ಬೇರಿನಲ್ಲಿ ನಾಗದೇವರು ವಾಸ ಮಾಡ್ತಾರೆ ಅಂತ ನಂಬಿಕೆ ಇದೆ. ಈ ಗಿಡದ ನೆರಳು ಮನೆ ಮೇಲೆ ಬಿದ್ದರೆ ಭಯ, ರೋಗ, ದುಃಖ ಎಲ್ಲವೂ ಕೂಡ ದೂರ ಆಗುತ್ತೆ. ಇನ್ನು ಎರಡನೆಯದು ಚೆನ್ನಪ್ಪನ ಹೂವು ಅಂತ. ಈ ಹೂವಿನಲ್ಲಿ ಅಪಾರ ಶಕ್ತಿ. ನಾಗದೇವರು ಈ ಹೂವನ್ನ ತುಂಬಾ ಇಷ್ಟಪಡ್ತಾರೆ. ಈ ಹೂವನ್ನ ನಿಮ್ಮ ಮನೆ ದೇವರ ಕೋಣೆಯಲ್ಲಿ ಇಟ್ಟರೆ ನಿಮಗೆ ತುಂಬಾನೇ ಒಳ್ಳೆಯದಾಗುತ್ತೆ, ಸಂತಾನ ಭಾಗ್ಯ ಬರುತ್ತೆ. ಇನ್ನು ಮೂರನೆಯದಾಗಿ ಹಾಲು ಮತ್ತು ಬೆಲ್ಲ. ಈ ದಿನ ದೇವರಿಗೆ ನೈವೇದ್ಯ ರೂಪದಲ್ಲಿ ಹಾಲು ಬೆಲ್ಲ ಇಡಬೇಕು, ಹಾಲು ಎರಿಬೇಕು. ಇದು ಮನೆಯವರು ವಿಷದಂತಹ ಸಮಸ್ಯೆಗಳಿಂದ ರಕ್ಷಣೆ ಪಡೆಯೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇನ್ನು 4ನೇದು ಪಂಚಾಮೃತ. ನಾಗಪಂಚಮಿ ಎಂದು ತಯಾರಿಸಲಾದ ಪಂಚಾಮೃತವನ್ನು ತಲೆ ಮೇಲೆ ಹಾಕೋಬೇಕು. ಬಳಿಕ ಸ್ವಲ್ಪ ಮನೆಯ ಕೋಣೆಯ 4 ತುದಿಗಳಲ್ಲಿ ಎರಚಬೇಕು. ಇದರಿಂದ ದುಷ್ಟ ಶಕ್ತಿ ಎಲ್ಲ ನಾಶ ಆಗುತ್ತೆ. ಮನೆಗೆ ದೋಷದ ಒಂದು ಪ್ರವೇಶ ಏನು ಆಗೋದಿಲ್ಲ. 5ನೇದಾಗಿ ಅಷ್ಟಧಾತು, ನಾಗದೇವರ ಪ್ರತಿಮೆ. ಈ ದಿನ ನೀವು ಅಷ್ಟಧಾತುವಿನಿಂದ ಮಾಡಿದ ಚಿಕ್ಕದಾದ ನಾಗದೇವರ ಒಂದು ರೂಪವನ್ನು ಮನೆಗೆ ತಂದು ಪೂಜೆ ಮಾಡಿದ್ರೆ ಒಂದು ವೇಳೆ ಪಿತೃದೋಷ ಇದ್ರೂ ಕೂಡ ಅದು ದೂರ ಆಗುತ್ತೆ. ಈ ಪ್ರತಿಮೆಯನ್ನು ನೀವು ಯಾವಾಗಲೂ ಮನೆಯ ಪೂಜಾ ಮನೆಯಲ್ಲೇ ಇಟ್ಟು ಪೂಜೆ ಮಾಡಬೇಕು, ಎಲ್ಲಿ ಆಚೆ ಇಡಬಾರ್ದು. ಇನ್ನು 6ನೇದಾಗಿ ಅಕ್ಷತೆ ಮತ್ತು ಅರಿಶಿನ ಕುಂಕುಮ. ಇವೆರಡನ್ನ ಹೊಸ ಬಟ್ಟೆಯಲ್ಲಿ ಹಾಕಿ ಮನೆಗೆ ತಂದು ಇಡಬೇಕು. ಕಂಕಣವನ್ನ ಮನೆಯ ಬಾಗಿಲಿಗೆ ಕಟ್ಟಿದ್ರೆ ಅದು ಎಲ್ಲವನ್ನು ರೋಗ ಕಳೆಯುತ್ತೆ. ಇನ್ನು 7ನೇದಾಗಿ ಬೆಳ್ಳುಳ್ಳಿ ಅಥವಾ ಈರುಳ್ಳಿ ಇಲ್ಲದ ದಿನದ ಆಹಾರದ ವಸ್ತುಗಳು. ಈ ದಿನ ಯಾರು ಬೆಳ್ಳುಳ್ಳಿ, ಈರುಳ್ಳಿನ ಯೂಸ್ ಮಾಡಬಾರ್ದು. ಇದು
ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾವು ನಾಗಪಂಚಮಿಯ ದಿನ ಯಾವ ವಸ್ತುಗಳನ್ನು ತಪ್ಪದೆ ಮನೆಗೆ ತಂದು ನಾವು ಪೂಜೆ ಮಾಡಬೇಕು ಅನ್ನೋದನ್ನ ಈ ವಿಷಯವನ್ನ ನಾವು ತಿಳ್ಕೊಳ್ಳೋಣ. ನಿಮ್ಮ ಜೀವನದಲ್ಲಿ ಧನ, ಐಶ್ವರ್ಯ, ಮಕ್ಕಳ ಭಾಗ್ಯ, ಆರೋಗ್ಯ ಮತ್ತು ಕುಟುಂಬ ಶಾಂತಿ ಇವೆಲ್ಲವೂ ಕೂಡ ತರುವಂತೆ ಋಷಿಗಳು ಶಪಥ ಇಟ್ಟು ಮೊದಲು ಕಾಲಕ್ಕೆಲ್ಲ ಹೇಳಿದ್ದಾರೆ. ಇಲ್ಲಿರುವ ಪ್ರತಿಯೊಂದು ವಸ್ತುವು ಕೂಡ ನಾಗದೇವರ ಆಶೀರ್ವಾದಕ್ಕೆ ದಾರಿ ಮಾಡಿಕೊಡುತ್ತೆ. ಶ್ರದ್ಧೆಯಿಂದ ಕೇಳಬೇಕು, ಮನದಲ್ಲಿ ಇಟ್ಕೋಬೇಕು, ತಪ್ಪದೆ ಇದನ್ನೆಲ್ಲ ಪಾಲಿಸನೆ ಮಾಡಬೇಕು. ಮೊದಲನೇದಾಗಿ ತಂದಬೇಕಾಗಿದ್ದೇನೆಂದ್ರೆ ಹಸಿರು ಅರಳಿಯ ಒಂದು ಗಿಡದ ಒಂದು ಎಲೆಗಳು, ಅದು ತುಂಬಾನೇ ಒಳ್ಳೆಯದು. ಮನೆಯ ಪೂಜೆ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಮತ್ತು 1000 ದೇವತೆಗಳ ಒಂದು ಪೂಜೆಯ ಸಮಾನ ಒಂದು ಫಲ ಸಿಗುತ್ತೆ. ಇದರ ಬೇರಿನಲ್ಲಿ ನಾಗದೇವರು ವಾಸ ಮಾಡ್ತಾರೆ ಅಂತ ನಂಬಿಕೆ ಇದೆ. ಈ ಗಿಡದ ನೆರಳು ಮನೆ ಮೇಲೆ ಬಿದ್ದರೆ ಭಯ, ರೋಗ, ದುಃಖ ಎಲ್ಲವೂ ಕೂಡ ದೂರ ಆಗುತ್ತೆ. ಇನ್ನು ಎರಡನೆಯದು ಚೆನ್ನಪ್ಪನ ಹೂವು ಅಂತ. ಈ ಹೂವಿನಲ್ಲಿದೆ ಅಪಾರ ಶಕ್ತಿ. ನಾಗದೇವರು ಈ ಹೂವನ್ನ ತುಂಬಾ ಇಷ್ಟಪಡ್ತಾರೆ. ಈ ಹೂವನ್ನ ನಿಮ್ಮ ಮನೆ ದೇವರ ಕೋಣೆಯಲ್ಲಿ ಇಟ್ಟರೆ ನಿಮಗೆ ತುಂಬಾನೇ ಒಳ್ಳೆಯದಾಗುತ್ತೆ, ಸಂತಾನ ಭಾಗ್ಯ ಬರುತ್ತೆ. ಇನ್ನು ಮೂರನೆಯದಾಗಿ ಹಾಲು ಮತ್ತು ಬೆಲ್ಲ. ಈ ದಿನ ದೇವರಿಗೆ ನೈವೇದ್ಯ ರೂಪದಲ್ಲಿ ಹಾಲು ಬೆಲ್ಲ ಇಡಬೇಕು, ಹಾಲು ಎರಿಬೇಕು. ಇದು ಮನೆಯವರು ವಿಷದಂತಹ ಸಮಸ್ಯೆಗಳಿಂದ ರಕ್ಷಣೆ ಪಡೆಯೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇನ್ನು ನಾಲ್ಕನೆಯದು ಪಂಚಾಮೃತ. ನಾಗಪಂಚಮಿ ಎಂದು ತಯಾರಿಸಲಾದ ಪಂಚಾಮೃತವನ್ನು ತಲೆ ಮೇಲೆ ಹಾಕೋಬೇಕು. ಬಳಿಕ ಸ್ವಲ್ಪ ಮನೆಯ ಕೋಣೆಯ 4 ತುದಿಗಳಲ್ಲಿ ಎರ್ಚಬೇಕು. ಇದರಿಂದ ದುಷ್ಟ ಶಕ್ತಿ ಎಲ್ಲ ನಾಶ ಆಗುತ್ತೆ. ಮನೆಗೆ ದೋಷದ ಒಂದು ಪ್ರವೇಶ ಏನು ಆಗೋದಿಲ್ಲ. 5ನೇದಾಗಿ ಅಷ್ಟಧಾತು, ನಾಗದೇವರ ಪ್ರತಿಮೆ. ಈ ದಿನ ನೀವು ಅಷ್ಟಧಾತುವಿನಿಂದ ಮಾಡಿದ ಚಿಕ್ಕದಾದ ನಾಗದೇವರ ಒಂದು ರೂಪವನ್ನು ಮನೆಗೆ ತಂದು ಪೂಜೆ ಮಾಡಿದ್ರೆ ಒಂದ್ ವೇಳೆ ಪಿತೃದೋಷ ಇದ್ರೂ ಕೂಡ ಅದು ದೂರ ಆಗುತ್ತೆ. ಈ ಪ್ರತಿಮೆಯನ್ನು ನೀವು ಯಾವಾಗಲೂ ಮನೆಯ ಪೂಜಾ ಮನೆಯಲ್ಲೇ ಇಟ್ಟು ಪೂಜೆ ಮಾಡಬೇಕು, ಎಲ್ಲಿ ಆಚೆ ಇಡಬಾರ್ದು. ಇನ್ನು 6ನೇದಾಗಿ ಅಕ್ಷತೆ ಮತ್ತು ಅರಿಶಿನ ಕುಂಕುಮ. ಇವೆರಡನ್ನು ಹೊಸ ಬಟ್ಟೆಯಲ್ಲಿ ಹಾಕಿ ಮನೆಗೆ ತಂದು ಇಡಬೇಕು. ಕಂಕಣವನ್ನ ಮನೆಯ ಬಾಗಿಲಿಗೆ ಕಟ್ಟಿದ್ರೆ ಅದು ಎಲ್ಲವನ್ನು ರೋಗ ಕಳೆಯುತ್ತೆ. ಇನ್ನು 7ನೇದಾಗಿ ಬೆಳ್ಳುಳ್ಳಿ ಅಥವಾ ಈರುಳ್ಳಿ ಇಲ್ಲದ ದಿನದ ಆಹಾರದ ವಸ್ತುಗಳು. ಈ ದಿನ ಯಾರು ಬೆಳ್ಳುಳ್ಳಿ, ಈರುಳ್ಳಿನ ಯೂಸ್ ಮಾಡಬಾರ್ದು. ಇದು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾವು ನಾಗಪಂಚಮಿಯ ದಿನ ಯಾವ ವಸ್ತುಗಳನ್ನು ತಪ್ಪದೆ ಮನೆಗೆ ತಂದು ನಾವು ಪೂಜೆ ಮಾಡಬೇಕು ಅನ್ನೋದನ್ನ ಈ ವಿಷಯವನ್ನ ನಾವು ತಿಳ್ಕೊಳ್ಳೋಣ. ನಿಮ್ಮ ಜೀವನದಲ್ಲಿ ಧನ, ಐಶ್ವರ್ಯ, ಮಕ್ಕಳ ಭಾಗ್ಯ, ಆರೋಗ್ಯ ಮತ್ತು ಕುಟುಂಬ ಶಾಂತಿ ಇವೆಲ್ಲವೂ ಕೂಡ ತರುವಂತೆ ಋಷಿಗಳು ಶಪಥ ಇಟ್ಟು ಮೊದಲು ಕಾಲಕ್ಕೆಲ್ಲ ಹೇಳಿದ್ದಾರೆ. ಇಲ್ಲಿರುವ ಪ್ರತಿಯೊಂದು ವಸ್ತುವು ಕೂಡ ನಾಗದೇವರ ಆಶೀರ್ವಾದಕ್ಕೆ ದಾರಿ ಮಾಡಿಕೊಡುತ್ತೆ. ಶ್ರದ್ಧೆಯಿಂದ ಕೇಳಬೇಕು, ಮನದಲ್ಲಿ ಇಟ್ಕೋಬೇಕು, ತಪ್ಪದೆ ಇದನ್ನೆಲ್ಲ ಪಾಲಿಸನೆ ಮಾಡಬೇಕು. ಮೊದಲನೇದಾಗಿ ತಂದಬೇಕಾಗಿದ್ದೇನೆಂದ್ರೆ ಹಸಿರು ಅರಳಿಯ ಒಂದು ಗಿಡದ ಒಂದು ಎಲೆಗಳು, ಅದು ತುಂಬಾನೇ ಒಳ್ಳೆಯದು. ಮನೆಯ ಪೂಜೆ ಮನೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು ಮತ್ತು 1000 ದೇವತೆಗಳ ಒಂದು ಪೂಜೆಯ ಸಮಾನ ಒಂದು ಫಲ ಸಿಗುತ್ತೆ. ಇದರ ಬೇರಿನಲ್ಲಿ ನಾಗದೇವರು ವಾಸ ಮಾಡ್ತಾರೆ ಅಂತ ನಂಬಿಕೆ ಇದೆ. ಈ ಗಿಡದ ನೆರಳು ಮನೆ ಮೇಲೆ ಬಿದ್ದರೆ ಭಯ, ರೋಗ, ದುಃಖ ಎಲ್ಲವೂ ಕೂಡ ದೂರ ಆಗುತ್ತೆ. ಇನ್ನು ಎರಡನೆಯದು ಚೆನ್ನಪ್ಪನ ಹೂವು ಅಂತ. ಈ ಹೂವಿನಲ್ಲಿದೆ ಅಪಾರ ಶಕ್ತಿ. ನಾಗದೇವರು ಈ ಹೂವನ್ನ ತುಂಬಾ ಇಷ್ಟಪಡ್ತಾರೆ. ಈ ಹೂವನ್ನ ನಿಮ್ಮ ಮನೆ ದೇವರ ಕೋಣೆಯಲ್ಲಿ ಇಟ್ಟರೆ ನಿಮಗೆ ತುಂಬಾನೇ ಒಳ್ಳೆಯದಾಗುತ್ತೆ, ಸಂತಾನ ಭಾಗ್ಯ ಬರುತ್ತೆ. ಇನ್ನು ಮೂರನೆಯದಾಗಿ ಹಾಲು ಮತ್ತು ಬೆಲ್ಲ. ಈ ದಿನ ದೇವರಿಗೆ ನೈವೇದ್ಯ ರೂಪದಲ್ಲಿ ಹಾಲು ಬೆಲ್ಲ ಇಡಬೇಕು, ಹಾಲು ಎರಿಬೇಕು. ಇದು ಮನೆಯವರು ವಿಷದಂತಹ ಸಮಸ್ಯೆಗಳಿಂದ ರಕ್ಷಣೆ ಪಡೆಯೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇನ್ನು 4ನೇದು ಪಂಚಾಮೃತ. ನಾಗಪಂಚಮಿ ಎಂದು ತಯಾರಿಸಲಾದ ಪಂಚಾಮೃತವನ್ನು ತಲೆ ಮೇಲೆ ಹಾಕೋಬೇಕು. ಬಳಿಕ ಸ್ವಲ್ಪ ಮನೆಯ ಕೋಣೆಯ 4 ತುದಿಗಳಲ್ಲಿ ಎರ್ಚಬೇಕು. ಇದರಿಂದ ದುಷ್ಟ ಶಕ್ತಿ ಎಲ್ಲ ನಾಶ ಆಗುತ್ತೆ. ಮನೆಗೆ ದೋಷದ ಒಂದು ಪ್ರವೇಶ ಏನು ಆಗೋದಿಲ್ಲ. 5ನೇದಾಗಿ ಅಷ್ಟಧಾತು, ನಾಗದೇವರ ಪ್ರತಿಮೆ. ಈ ದಿನ ನೀವು ಅಷ್ಟಧಾತುವಿನಿಂದ ಮಾಡಿದ ಚಿಕ್ಕದಾದ ನಾಗದೇವರ ಒಂದು ರೂಪವನ್ನು ಮನೆಗೆ ತಂದು ಪೂಜೆ ಮಾಡಿದ್ರೆ ಒಂದ್ ವೇಳೆ ಪಿತೃದೋಷ ಇದ್ರೂ ಕೂಡ ಅದು ದೂರ ಆಗುತ್ತೆ. ಈ ಪ್ರತಿಮೆಯನ್ನು ನೀವು ಯಾವಾಗಲೂ ಮನೆಯ ಪೂಜಾ ಮನೆಯಲ್ಲೇ ಇಟ್ಟು ಪೂಜೆ ಮಾಡಬೇಕು, ಎಲ್ಲಿ ಆಚೆ ಇಡಬಾರ್ದು. ಇನ್ನು 6ನೇದಾಗಿ ಅಕ್ಷತೆ ಮತ್ತು ಅರಿಶಿನ ಕುಂಕುಮ. ಇವೆರಡನ್ನು ಹೊಸ ಬಟ್ಟೆಯಲ್ಲಿ ಹಾಕಿ ಮನೆಗೆ ತಂದು ಇಡಬೇಕು. ಕಂಕಣವನ್ನ ಮನೆಯ ಬಾಗಿಲಿಗೆ ಕಟ್ಟಿದ್ರೆ ಅದು ಎಲ್ಲವನ್ನು ರೋಗ ಕಳೆಯುತ್ತೆ. ಇನ್ನು 7ನೇದಾಗಿ ಬೆಳ್ಳುಳ್ಳಿ ಅಥವಾ ಈರುಳ್ಳಿ ಇಲ್ಲದ ದಿನದ ಆಹಾರದ ವಸ್ತುಗಳು. ಈ ದಿನ ಯಾರು ಬೆಳ್ಳುಳ್ಳಿ, ಈರುಳ್ಳಿನ ಯೂಸ್ ಮಾಡಬಾರ್ದು. ಇದು